ನಮಸ್ಕಾರ ಸ್ನೇಹಿತರೆ. ಸೊ ನಾನು ಇವತ್ತು ನಿಮಗೆ ಒಂದು ಟೆಕ್ನಿಕ್ ಹೇಳ್ಕೊಡಕ್ಕೆ ಇಷ್ಟಪಡ್ತೀನಿ. ಕನ್ನಡದಲ್ಲಿ ಮೋಸ್ಟ್ಲಿ ಸುಮಾರು ಜನ ಮಾಡ್ತಿದ್ರೆ ರಿಯಲಿ ಗ್ರೇಟ್. ಇಷ್ಟೊಂದು ದೊಡ್ಡ ಹೆವಿ ಗಾಡಿನ ನೀವು ಯಾವ ತರ ಎಲಿಫೆಂಟ್ ಟರ್ನ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ರೈಟ್ ಸೈಡ್ ಫುಟ್ ಪೆಗ್ ಏನಿದೆಯಲ್ಲ, ಫುಟ್ ಪೆಗ್ ಬ್ರೇಕ್ ಮೇಲೆ ಇಟ್ಕೊಳ್ಬಾರ್ದು. ಫುಟ್ ಪೆಗ್ ಮೇಲೆ ಪ್ರೆಷರ್ ಕೊಟ್ಕೊಂಡ್ರೆ ರೆಡಿ ಇಟ್ಕೊಳ್ರಿ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಲೆಫ್ಟ್ ಸೈಡ್ ಕಾಲು ಈ ತರ ಓಪನ್ ಬಿಟ್ಕೊಳ್ಳಿ. ಅಂದ್ರೆ ಲಿಟ್ರಲಿ ವೇರ್ ಯು ವಾಂಟ್ ಗೋ ಆ ತರ ನೀವು ನೋಡ್ಕೊಬೇಕಾಗುತ್ತೆ. ಗಾಡಿನ ಫಸ್ಟ್ ಗೇರ್ ಹಾಕೊಳ್ಳಿ. ಫಸ್ಟ್ ಗೇರ್ ಹಾಕೋದು ಫಸ್ಟ್ ಏನ್ ಮಾಡಬೇಕು, ಸ್ವಲ್ಪ ನೀವು ಕ್ಲೀನ್ ಮಾಡ್ಕೊಬೇಕು ಗಾಡಿನ. ನಿಮ್ಮ ಕಾರ್ ತುಂಬಾ ಸ್ಟ್ರೆಂತ್ ಇರಬೇಕು. ಅಷ್ಟಿದ್ರೆ ಮಾತ್ರ ಒಂದು 450 ಹಿಮಾಲಯನ್ನಲ್ಲಿ ನೀವು ಟರ್ನ್ ಮಾಡಕ್ಕೆ ಸಾಧ್ಯ. RPM ಎಷ್ಟಿರಬೇಕು ಅಂತಂದ್ರೆ ಆಲ್ಮೋಸ್ಟ್ ಒಂದು 5000 RPM ಅಂತಿತ್ತು. ಆಮೇಲೆ ಕಳಿಸ್ತೀವಿ. ನನ್ನಷ್ಟು ಎತ್ತರ ಇದ್ದವರು ಈಸಿಯಾಗೆ ಈ ಗಾಡಿನ ಟರ್ನ್ ಮಾಡ್ಬೋದು ಅಂತ. ಬಟ್ ಅದೇ ನಿಮ್ಮ ಹೈಟ್ ಕಡಿಮೆ ಇತ್ತು ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಗಾಡಿನ ನಿಮ್ಮ ತೊಡೆ ಮೇಲೆ ವಾಲಿಸ್ಕೊಳ್ಳಿ. ಅಂದ್ರೆ ನೀವು ಮತ್ತೆ ಗಾಡಿ ಈ ತರ ನೀವ್ ಹಿಂಗಿದ್ದು ಗಾಡಿನ ನಿಮ್ಮ ಮೇಲೆ ಬೀಳಿಸ್ಕೊಂಡ್ಬಿಡಿ. ಈ ಒಂದು ತೈಜು ಸಪೋರ್ಟಿಗೆ ಇರ್ಲಿ ಗಾಡಿಗೆ, ಗಾಡಿ ಮತ್ತೆ ತೈಜು ಅಂಟ್ಕೊಂಡಿರ್ಲಿ. ಇಲ್ಲಿ ನಿಮಗೆ 5000 RPM ಬೇಕಾಗಿಲ್ಲ. ಸೊ ಇಲ್ಲಿ ನಿಮ್ಗೊಂದು 3000 to 4000 RPM ಇದ್ರೆ ತಿಳಿಸ್ಬೋದು ಈಸಿಯಾಗೆ. ಸೊ ಕಾಲನ್ನು ಈ ತರ ಇಟ್ಕೊಂಡು ನೀವು ನೆಕ್ಸ್ಟ್ ಆ ಕಡೆ ಹೋಗ್ಬೇಕು ಅನ್ನೋದನ್ನ ನೋಡಿ, ಕೆಳಗಡೆ ನೋಡ್ಕೊಬಿಡಿ, ಕನ್ಫ್ಯೂಸ್ ಆಗುತ್ತೆ. ಸೊ ಇಷ್ಟೇ ಜಸ್ಟ್. ಸೊ ದಟ್ಸ್ ಆಲ್ ಅ ಸ್ಮಾಲ್ ಟ್ರಿಕ್ ಫ್ರಮ್ ಮೈ ಸೈಡ್. ಇದೇ ತರ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಗಾಡಿಯಲ್ಲಿ ಕೆಲವೊಂದು ಸ್ಟಂಟ್ಸ್ ಬಗ್ಗೆ ಕೇಳಿ ಹೇಳ್ಕೊಡ್ತೀನಿ ನನ್ನ ಕೈಲಾದಷ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.